ಇನ್ನು ಕಾಂಗ್ರೆಸ್ ಪಾಳ್ಯದಲ್ಲಿ ಆಗ್ತಾ ಇರುವಂತಹ ಈ ಬೆಳವಣಿಗೆಯನ್ನ ಬಿಜೆಪಿ ಕೂಡ ಬಹಳ ಕುತೂಹಲದಿಂದ ನೋಡ್ತಾ ಇದೆ. ಕುಟುಕುವಂತಹ ಕೆಲಸವನ್ನು ಮಾಡ್ತಾ ಇದೆ. 2.5 ವರ್ಷ ಅಗ್ರಿಮೆಂಟ್ ಆಗಿದ್ಯಾ ಇಲ್ವಾ ಇದನ್ನ ನಾನು ಕೇಳ್ತಾ ಇಲ್ಲ, ಜನ ಕೇಳ್ತಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಕೈಯಲ್ಲಿ ಹೇಳ್ಸಿ ಇದನ್ನ ಏನಾಗಿದೆ ಅಂತ ಹೇಳಿ. 5 ವರ್ಷ ಸಿದ್ದರಾಮಯ್ಯ ಸಿಎಂ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು. ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ಅಂತ ಹೇಳ್ತಾರೆ. ಖರ್ಗೆ ಮನೆಗೆ ಶಾಸಕರು ಹೋಗಿ ವಾಂತಿ ಮಾಡಿದ್ರ ಹಾಗಾದ್ರೆ ಅಂತ ಹೇಳಿ ವ್ಯಂಗ್ಯವಾಡಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. 2.5 ವರ್ಷದ ಸಾಧನೆ ಅಂತ ಹೇಳ್ಬಿಟ್ಟು ಅದು ಜೋಡಿ ಫೋಟೋ, ಇಬ್ರು ಜೋಡಿಯಾಗಿ ಕೈ ಹಿಡ್ಕೊಳ್ಳೋದು. ಒಬ್ರು ಹಾಸಿಗೆ ಮೇಲೆ ಮಲಗಿದ್ದಾರೆ, ಇನ್ನೊಬ್ಬರನ್ನ ಡೆಲ್ಲಿಗೆ ಹೋಗಿ MLA ಮುಖ್ಯಮಂತ್ರಿಯಿಂದ ಇಳಿಸುವಂತ ಅಭಿಯಾನ ನಡೀತಾ ಇದೆ. ಯಾವ ಸಿದ್ದರಾಮಯ್ಯ ಶಾಸಕಾಂಗದ ಪಕ್ಷದ ನಾಯಕರಾಗಿ ಆಯ್ಕೆಯಾಗುವ ಸಂದರ್ಭದಲ್ಲಿ ವೋಟ್ ಹಾಕಿದ್ರು, ರಾಮನಗರದ MLA ಇಂದ ಮಾಗಡಿಯಿಂದ ಹಿಡಿದು ದಾವಣಗೆರೆಯಿಂದ ಆ ವೋಟ್ಗಳು ಹಾಕಿದ್ರಲ್ಲ, ಮಂಡ್ಯ, ಅವರೇ ಇವತ್ತು ಸಿದ್ದರಾಮಯ್ಯನ ವಿರುದ್ಧವಾದಂತ ಇಳಿಬೇಕು, ಸಿದ್ದರಾಮಯ್ಯ DK ಮುಖ್ಯಮಂತ್ರಿ ಆಗಬೇಕು ಅಂತ ಕ್ಯಾಂಪೇನ್ ಮಾಡಿ. ಯಾವ ಪುರುಷಾರ್ಥಕ್ಕೋಸ್ಕರ ನೀವು ಮುಖ್ಯಮಂತ್ರಿ ಆಗಿ ಕೂತಿದ್ದೀರಾ? ನಿಮ್ಗೆ ಗೌರವ ಇದ್ರೆ ರಾಜೀನಾಮೆ ಕೊಡಬೇಕು. ನೀವು ನಿಮ್ಮನ್ನು ಆಯ್ಕೆ ಮಾಡಿದಂತ ಶಾಸಕರೇ ಇವತ್ತು ನಿಮ್ಮನ್ನು ಬೇಡ ಅಂತ ಡೆಲ್ಲಿಗೆ ಹೋಗಿ ಖರ್ಗೆನ್ ಭೇಟಿ ಮಾಡಿದ್ದಾರೆ. ಖರ್ಗೆ ಹೇಳಿದ್ದಾರೆ, ನೀವೆಲ್ಲ ಬಂದು ಕಾಂಗ್ರೆಸ್ ಪಾರ್ಟಿಗೆ ಅವಮಾನ ಮಾಡಿಬಿಟ್ರಿ ಅಂತ ಖರ್ಗೆ ಅವರು ಹೇಳಿದ್ದಾರೆ. ಸಿದ್ದರಾಮಯ್ಯ ಆವಾಜ್ ಆಗ್ತಾ ಇದ್ದಾರೆ, ಯಾಕೆ ಡೆಲ್ಲಿಗೆ ಹೋದ್ರಿ ಅಂತ. ಇಷ್ಟಿದ್ರು ಹೇಳ್ತಾ ಇದ್ದಾರೆ ಕ್ರಾಂತಿನೂ ಇಲ್ಲಂತೆ ಭ್ರಾಂತಿನೂ ಇಲ್ಲಂತೆ. ಇದ್ಯಾವುದು ವಾಂತಿನ? ಇದು ಸಿದ್ದರಾಮಯ್ಯನ ಮನೆಗೆ ಇದು ಖರ್ಗೆ ಮನೆಗೆ ಹೋಗಿದ್ದು ಏನು ವಾಂತಿ ಮಾಡಕ್ ಹೋಗಿದ್ರ? ಖರ್ಗೆ ಮನೆಗೆ ಬೇರೆ ಜಾಗ ಇರ್ಲಿಲ್ವಾ ವಾಂತಿ ಮಾಡಕ್ಕೆ ನಿಮ್ಗೆ? ಇಲ್ಲೇ ವಾಂತಿ ಮಾಡ್ಬೋದಾಯ್ತಲ್ಲ, ಬೆಂಗಳೂರಲ್ಲೇ ವಾಂತಿ ಮಾಡ್ಬೋದಾಯ್ತು. ಅದಕ್ಕೆ ಡೆಲ್ಲಿಗೆ ಹೋಗಿ ಖರ್ಗೆ ಮನೆ ಮುಂದೆ ಯಾಕೆ ವಾಂತಿ ಮಾಡಕ್ ಹೋಗಿದ್ರಿ? ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲಂತೆ. ಅದೆಲ್ಲ ಬಿಜೆಪಿಯವರು ಮಾಡಿಸ್ತಾ ಇರೋ ಪಿತೂರಿ ಅಂತೆ. ನಾವೇನು ಹೇಳಿದ್ರನಪ್ಪ ನಿಮ್ಮ MLAಗಳಿಗೆ ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಡಿ, ಮುಖ್ಯಮಂತ್ರಿನ ತೆಗೆದಾಕಿ ಅಂತ ನಾವೇನು ಹೇಳಿದ್ರ? ಅದು ನಿಮ್ಮ ಆಂತರಿಕ ವಿಚಾರ. ರಾಜ್ಯದ ಜನ ಏನ್ ಕೇಳ್ತಾ ಇದಾರೆ, ನಿಮ್ದು 2.5 ಅಗ್ರಿಮೆಂಟ್ ಆಗಿದೆಯೋ, 2.5 ವರ್ಷದ ಅಗ್ರಿಮೆಂಟ್ ಆಗಿದೆಯೋ ಇಲ್ಲೋ ಬೊಗಳಿ ಅಂತ ಹೇಳ್ತಾ ಇದ್ದಾರೆ. ನಾನಲ್ಲ ಕೇಳ್ತಾ ಇರೋದು, ಜನ. ಬೊಗಳ್ರಪ್ಪ ನೀವು, 2.5 ವರ್ಷ ಅಗ್ರಿಮೆಂಟ್ ಆಗಿದೆಯೋ ಇಲ್ಲೋ ಹೇಳ್ಬಿಟ್ರೆ ಮುಗ್ದೋಯ್ತು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.